ಹೆಲೋ ಆಲ್, ವೆಲ್ಕಮ್ ಟು ರೆಲಿಶಿಂಗ್ ಲ್ಯಾಡಲ್. ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಈ ಬೇಕರಿ ಸ್ಟೈಲ್ ಸ್ವೀಟ್ ರೆಡಿ ಆಗುತ್ತೆ ಇನ್ ಜಸ್ಟ್ 10 to 15 minutes. ಸೊ ಈ ಸ್ವೀಟ್ ಮಾಡೋಕೆ ಪ್ಯಾನ್ಗೆ 1 ಕಪ್ ಹಾಲು, ಅರ್ಧ ಕಪ್ ಪೌಡರ್ಡ್ ಶುಗರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟ್ ಇದಕ್ಕೆ 2 ಕಪ್ ಅಷ್ಟು ಹಾಲಿನ ಪುಡಿ ಹಾಕಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲೇ ನಿಧಾನಕ್ಕೆ 7 ರಿಂದ 8 ನಿಮಿಷ ಸ್ಟಿರ್ ಮಾಡಬೇಕು. ಯಾವುದೇ ಗಂಟಿಲ್ದಂಗೆ ನಿಧಾನಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಬೇಕಾಗುತ್ತೆ. ಬೇಸಿಕಲಿ ಸ್ವೀಟ್ ರೆಸಿಪೀಸ್ ಅಂದ್ರೆ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ರೆಡಿ ಆಗುತ್ತೆ. ಬಿಕಾಸ್ ಸ್ವೀಟ್ಸ್ ಮಾಡುವಾಗ ಹದ ತುಂಬಾ ಇಂಪಾರ್ಟೆಂಟ್. ಈ ಸ್ವೀಟ್ ಅಂತೂ ಎಷ್ಟು ಬೇಗ ಅಂದ್ರೆ ಕರೆಕ್ಟ್ ಆಗಿ 10 to 15 minutes ಅಲ್ಲಿ ರೆಡಿ ಆಗುತ್ತೆ. ಅಂಡ್ ಎಷ್ಟ್ ತಿಂದ್ರೂ ಬೋರ್ ಆಗಲ್ಲ. ನೋಡಿ, ಈ ತರ ಸ್ವಲ್ಪ ಸ್ವಲ್ಪನೇ ತಿಕ್ಕಾಗ್ತಾ ಬರುತ್ತೆ. ಈ ತರ ತಿಕ್ಕಾಗುವಾಗ ನಿಧಾನಕ್ಕೆ ಲೋ ಫ್ಲೇಮ್ ಅಲ್ಲೇ ಮಿಕ್ಸ್ ಮಾಡ್ಬೇಕು. ಈ ತರ ಪ್ಯಾನ್ ಬಿಡೋ ಸಮಯದಲ್ಲಿ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಬೇಕು. ಈಗ ಒಂದ್ ಬಟರ್ ಪೇಪರ್ಗೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಹಿಟ್ನ ನಿಧಾನಕ್ಕೆ ಹೊಂದಿಸ್ಬೇಕು. ಸ್ವಲ್ಪ ಹೊಂದ್ಸಾದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ರೆಡಿ ಮಾಡ್ಕೋಬಹುದು. ತುಪ್ಪ ಆಪ್ಷನಲ್ಲು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಸ್ವೀಟ್ಸ್ ಅಂದ್ರೆ ತುಪ್ಪದ ಫ್ಲೇವರ್ ಇದ್ರೇನೆ ಅದ್ರ ಮಜಾ. ಇದನ್ನ ರೋಲ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ತಿಳಿಸಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಇಷ್ಟ ಆದ್ರೆ ಒಂದ್ ಲೈಕ್ ಅಂತೂ ಖಂಡಿತ ಕೊಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.